ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಶವ ಸಂಸ್ಕಾರಕ್ಕೂ ಹೆಣಗಾಟ. ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಸಂಕಷ್ಟಗಳು ತಪ್ತಾ ಇಲ್ಲ. ಪ್ರಾಣ ಪಕ್ಕಕ್ಕಿಟ್ಟು ತೆಪ್ಪದಲ್ಲೇ ಜನ ಓಡಾಡಬೇಕು. ನೋಡಿ, ಇದನ್ನ ನಾವು AI ಯುಗ ಅಂತ ಕರಿತೀವಿ. ಅಂದ್ರೆ ವಿಪರೀತ ಮುಂದುವರೆದು ಬಿಟ್ಟಿದೀವಿ ಅಂತ ಟೆಕ್ನಾಲಜಿಯಲ್ಲಿ. ಆದ್ರೆ ವ್ಯವಸ್ಥೆಯಲ್ಲಿ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಚಿಕ್ಕಮಗಳೂರಿನ ಈ ಸುದ್ದಿಯನ್ನು ನಿಮ್ಮ ಮುಂದಿಡ್ತಾ ಇದ್ದೀವಿ. ಪ್ರಾಣ ಪಕ್ಕಕ್ಕಿಟ್ಟು ತೆಪ್ಪದಲ್ಲಿ ಜನ ಓಡಾಡಬೇಕು. ಸಮಸ್ಯೆಯನ್ನ ಕೇಳಿಸ್ಕೊಳ್ತಾ ಇಲ್ಲ. ಜಿಲ್ಲಾಡಳಿತ ನಿದ್ರೆ ಮಾಡ್ತಾ ಇದೆ. ಮೆಣಸೆ ಅನ್ನೋ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೆಣ ಹೂಳೋಕ್ಕೂ ಕೂಡ ಹೆಣಗಾಟ ಪಡಬೇಕು. ಹಲವು ವರ್ಷಗಳಿಂದ ಮನವಿ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡ್ರಿ, ಅಲ್ಲಿ ಒಂದ್ ಕಡೆ ಹೆಣ ಸಾಕ್ಸೋದು ಹೇಗೆ, ಮತ್ತೊಂದ್ ಕಡೆ ಅಂದ್ರೆ ಶವವನ್ನ ಸಾಕ್ಸೋದು ಹೇಗೆ, ಮತ್ತೊಂದ್ ಕಡೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಹೂವು, ಪೂಜೆ ಗಿಜ್ಜೆಗೆ ಏನ್ ಮಾಡ್ಬೇಕು, ಅವ್ರನ್ನ ಜೀವಂತವಾಗಿ ಅಂದ್ರೆ ಜೀವಕ್ಕೆ ಹೋದ್ಮೇಲೆ ಅವ್ರನ್ನ ನೆಮ್ಮದಿಯಾಗಿ ಕಳಿಸ್ಕೊಳಕ್ ಆಗ್ತಾ ಇಲ್ಲ ಪಾಪ ಆ ಊರಿನ ಜನಕ್ಕೆ, ಆ ಕುಟುಂಬಸ್ಥರಿಗೆ. ಅದೆಷ್ಟು ನೋವು ತರಬೇಡ ಅವ್ರಿಗೆ. ಮಳೆ ಬಂದ್ರೆ ಸಾಕು, ಜನರ ಮನೆಯ ಹಿಂಬದಿ ಈ ಭದ್ರಾ ಹಿನ್ನೀರು ಬಂದು ತಲುಪುತ್ತೆ. ಡೀಟೇಲ್ಸ್ ನನ್ನ ಕಲೀಗ ಭರತ್ ನೀಡ್ತಾರೆ. ಅಲ್ಲ ಭರತ್, ಇದನ್ನ AI ಯುಗ ಅದು ಇದು ಅಂತ ಕೊಚ್ಕೊಳ್ತೀವಿ. ಆ ಊರಿನ ಭಾಗಕ್ಕೆ ಒಂದು ರಸ್ತೆ ಭಾಗ ಕಲ್ಪಿಸಿಲ್ಲ ಅಂದ್ರೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ, ಸಂಬಂಧಪಟ್ಟ ಶಾಸಕರುಗಳು ಏನ್ ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಹೋಗೇ ಇಲ್ವಾ ದೂರು ಈ ಕಡೆಯಿಂದ ಆ ಕಡೆಗೆ? ಖಂಡಿತ ವಿದ್ಯಾ, ಇದು AI ಕಾಲ ಅಂದ್ರೇನೆ ತಪ್ಪಾಗಲ್ಲ. ಸೊ ಎಲ್ಲಾ ಒಂದು ತಂತ್ರಜ್ಞಾನವನ್ನ ಬಳಸ್ಕೊಂಡು ಸಾಕಷ್ಟು ಜನ ಮುಂದುವರಿತಿದ್ದಾರೆ. ಆದ್ರೆ ಈ ಒಂದು ಚಿಕ್ಕಮಗಳೂರು ಭಾಗದ ಏನು ಎನ್ನರ್ಪುರ ತಾಲೂಕಿನ ಮೆಣಸೂರು ಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಏನಿದೆ, ಸೊ ಈ ಒಂದು ಗ್ರಾಮದಲ್ಲಿ ಇಲ್ಲಿರ್ತಕ್ಕಂತಹ 50ಕ್ಕೂ ಹೆಚ್ಚು ಕುಟುಂಬಗಳು ಇವತ್ತಿಗೂ ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಿದೆ. ಅದರಲ್ಲೂ ಪ್ರಮುಖವಾಗಿ ಯಾರಾದ್ರೂ ಮೃತಪಟ್ರೆ ಅಂತವರ ಮೃತದೇಹವನ್ನ ಶವ ಸಂಸ್ಕಾರ ನಡೆಸೋದಕ್ಕೂ ಕೂಡ ಇಲ್ಲಿನ ಜನರು ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ. ಕಾರಣ ಏನಂದ್ರೆ ಈ ಒಂದು ಭದ್ರಾ ನದಿ ನೀರಿನ ತಟದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳು ಮೀನುಗಾರಿಕೆಯನ್ನ ನಡೆಸ್ಕೊಂಡು ಒಂದು ಜೀವನವನ್ನ ಸಾಗಿಸ್ತಾ ಇದ್ದಾವೆ. ಸೊ ಈ ಒಂದು ಸಂದರ್ಭದಲ್ಲಿ ಭದ್ರಾ ಹಿನ್ನೀರು ಅಂದ್ರೆ ಏನು ಮಲೆನಾಡಲ್ಲಿ ಮಳೆಗಾಲ ಆರಂಭವಾಗುತ್ತೆ, ಸೊ ಆ ಸಂದರ್ಭದಲ್ಲಿ ಭದ್ರಾ ನೀರು ಹೆಚ್ಚಾದಂತೆ ಈ ಒಂದು ಹಿನ್ನೀರಿನ ಪ್ರದೇಶ ಸಂಪೂರ್ಣವಾಗಿ ಮಳೆಯಿಂದ ಮುಳುಗಡೆಯಾಗುತ್ತೆ. ಅದಾದ ನಂತರದಲ್ಲಿ ಅಲ್ಲಿ ಆ ಮಳೆಗಾಲದ ಸಂದರ್ಭದಲ್ಲಿ ಯಾರಾದ್ರೂ ಮೃತಪಟ್ರೆ ಅಂತವರ ಮೃತದೇಹವನ್ನ ಒಂದು ಶವ ಸಂಸ್ಕಾರ ನಡೆಸೋದಕ್ಕೂ ಸರಿಯಾದ ಒಂದು ಸೂಕ್ತವಾದ ಜಾಗವಿಲ್ಲ. ಸೊ ಆ ಒಂದು ಮೊಣಕಾಲು ಉದ್ದದ ನೀರಿನಲ್ಲಿ ತೆಪ್ಪದಲ್ಲೇ ಒಂದು ಮೃತದೇಹವನ್ನ ಕೊಂಡೊಯ್ಯಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಸೊ ಈ ಸಂಬಂಧಪಟ್ಟಂತೆ ಈ ಒಂದು ಸಮಸ್ಯೆ ಏನಿದೆ ಸಾಕಷ್ಟು ವರ್ಷಗಳಿಂದಿದೆ. ಹಾಗಾಗಿ ಅಲ್ಲಿನ ಸಂಬಂಧಪಟ್ಟಂತಹ ಮೆಣಸೂರು ಗ್ರಾಮ ಪಂಚಾಯತಿ ಇರ್ಬೋದು, ಸ್ಥಳೀಯ ಒಂದು ಜನಪ್ರತಿನಿಧಿಗಳಿರ್ಬೋದು ಮತ್ತು ಶಾಸಕರು ಮತ್ತು ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವರ್ಷಗಳಿಂದ ಮನವಿಯನ್ನು ಸಲ್ಲಿಸಿಕೊಂಡು ಬಂದಿದ್ದಾರೆ. ಆದ್ರೆ ಎಲ್ಲೂ ಕೂಡ ಅವರ ಒಂದು ಮನವಿಗೆ ಸ್ಪಂದನೆ ಸಿಕ್ಕಿಲ್ಲ. ಜೊತೆಗೆ ಒಂದು ಸ್ಮಶಾನಕ್ಕೆ ಸೂಕ್ತವಾದ ಒಂದು ಜಾಗವನ್ನ ಗುರುತಿಸುವಂತ ಒಂದು ಕೆಲಸವನ್ನು ಕೂಡ ಜಿಲ್ಲಾಡಳಿತ ಇದುವರೆಗೆ ಮಾಡದಿರುವಂತದ್ದು ಒಂದು ಇದೀಗ ಜನರ ಕೆಂಗಣ್ಣಿಗೆ ಗುರಿಯಾಗಿರುವಂತದ್ದು. ವಿದ್ಯಾ, ಓಕೆ, ನೋಡೋಣ ಮುಂದಕ್ಕಾದ್ರೂ ದಾರಿಗೆ ಬರ್ತಾರಂತ. ಧನ್ಯವಾದ ಡೀಟೇಲ್ಸ್ಗೆ.